ಗ್ಯಾರಂಟಿ ಯೋಜನೆಯನ್ನು ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದ್ವಿ. ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ. ಆಯ್ತು, ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ, ನಿಮ್ಮದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದಲೇ 10,000 ಹಾಕಿರಿ? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿರಲ್ಲ, ಅದಕ್ಕೆ ಹೇಳಿದೆ. ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ರಾಜಕಾರಣ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡ್ರಿ, ಸಾಕಿಗೆ ಆಯ್ತು. ರಾಜಕಾರಣ ಆಮೇಲೆ ಮಾತಾಡ್ರಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದ್ದೀರಿ, ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವರಿಗೆ. ಅವರು ದೊಡ್ಡ ಯುನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ಅಧ್ಯಕ್ಷರೇ, ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ. ಅದು ಯಾರು ಸಂಜೆ ಗ್ಯಾರಂಟಿಯಿಂದ ಏನೋ ಆಗಿಬಿಟ್ಟಿದೆ ದೇಶ, ಏನೋ ಕರ್ನಾಟಕ ಎತ್ತಗ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ? ಏನೂ ಇಲ್ಲ. ಫರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನರ ಕೈಗೆ ದುಡ್ಡು ಸಿಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೂ ಗ್ಯಾರಂಟಿ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ, ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರೆದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತೇಳಿ ನೀನ್ ಹೇಳ್ಸಪ್ಪ, ನಿಮ್ ಬಿಡಿ, ನಿಮ್ ಬಿಜೆಪಿ ಅವ್ರನ್ನ ಬಾಕಿ ಹೇಳ್ಸ್ರಪ್ಪ. ಅವ್ರು ತಗೊಂಡ್ ತಿಂತಾವ್ರೆ, ಅವರೆಲ್ಲ ತಗೊಂಡು ಉಪಯೋಗಿಸ್ತವ್ರೆ, ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ? ಗ್ಯಾರಂಟಿ ಯೋಜನೆ ಕೂತ್ಕೊಳ್ರಿ ಸುರೇಶ್ ಗೌಡ್ರೆ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ದಯವಿಟ್ಟು ಸರ್ವೆ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ನಾನು ಸ್ವಲ್ಪ ಹಿಂಡಾಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2,000 ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ.